ಸರಿಗಮಪ ಸಂಭ್ರಮ ಸುವರ್ಣ ಜೊತೆ ಫೈನಲ್ ಕಂಟೆಸ್ಟೆಂಟ್ ಜೊತೆ ನಾವು ಮಾತಾಡ್ತಾ ಇದ್ವಿ. ದೀಕ್ಷಾ ಇದ್ದಾರೆ. ಈ ಅಂತಿಮ ಹಂತಕ್ಕೆ ಆಯ್ಕೆಯಾದಂತಹ ಏಕಮಾತ್ರ ಮಹಿಳಾ ಮಂದಿ ತಾವು ಈ ಸುತ್ತ. ಆಗಲೇ ಶ್ರೀಹರ್ಷ ಹೇಳ್ತಾ ಇದ್ರು ಎಲ್ಲ ಕ್ವಾಟ್ಲೆಗಳು ಅಂತ. ಈ ಕ್ವಾಟ್ಲೆಗಳ ಮಧ್ಯೆ ಹೇಗೆ ಇಲ್ಲಿ ಈ ಜರ್ನಿ ಅನ್ನುವಂಥದ್ದು, ಫೈನಲ್ ಹಂತದ ತನಕ ತಾವು ಬಂದಿರುವಂಥದ್ದು, ಮತ್ತು ಫೈನಲ್ನಲ್ಲಿಯೂ ಕೂಡ ತಮ್ಮ ನಿರೀಕ್ಷೆ ಇದ್ದಿದ್ದೇನು? ಆ್ಯಕ್ಚುಲಿ ಫಸ್ಟು ಮೆಗಾ ಆಡಿಷನ್ಸ್ ಆದಮೇಲೆ ಮೆಗಾ ಆಡಿಷನ್ಸಲ್ಲಿ ಸೆಲೆಕ್ಟ್ ಆದ ನಂತರ ನಾನು ಎಲ್ಲಿ ತನಕ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಬಿಕಾಸ್ ಒಬ್ಬೊಬ್ರು ಎಲ್ಲರೂ ಚೆನ್ನಾಗಿ ಹಾಡೋರೇ ಇದ್ರು. ಸೊ ಆಸೆ ಇತ್ತು ಏನೋ. ಫಸ್ಟ್ ಎಪಿಸೋಡಲ್ಲಿ ಅರ್ಜುನ್ ಜನ್ಯ ಸರು ನಿನ್ನ ಫಿನಾಲೆನಲ್ಲಿ ನೋಡಬೇಕು ಅಂತ ಬೇರೆ ಹೇಳ್ಬಿಟ್ಟಿದ್ರು. ಸೊ ನಂಗೆ ಅದೆಲ್ಲೋ ತಲೆಯಲ್ಲಿ ಏನು ಮಾಡೋದಪ್ಪ ಇವಾಗ ಅವ್ರದ್ದು ಉಳಿಸ್ಕೋಬೇಕಲ್ಲ ಅವ್ರು ಹೇಳಿರೋದನ್ನ ಅಂತ ಕಷ್ಟಪಡ್ತಾ ಇದ್ದೆ ಪ್ರತಿ ಎಪಿಸೋಡು. ಏನು ಮಾಡೋದು ಅಂತ. ಬಟ್ ಏನೋ ದೇವ್ರ ದಯದಿಂದ ಜನರ ಒಂದು ಪ್ರೀತಿಯಿಂದ ನಾನು ಇಲ್ಲಿ ತನಕ ಫಿನಾಲೆ ತನಕ ಬಂದೆ. ಬಟ್ ಆ ಮೊಮೆಂಟ್ ನಂಗೆ ತುಂಬಾ ಫುಲ್ ನಾನು ನರ್ವಸ್ ಆಗಿಬಿಟ್ಟಿದ್ದೆ. ಯಾಕೆ ಅಂತಂದರೆ ಸೆಮಿಫಿನಾಲೆ ಆದಮೇಲೆ ಎಲ್ಲ 4 ಜನ ಹುಡುಗರು ಹೋಗಿದ್ರು, ಇನ್ನು ಒಂದೇ ಸ್ಲಾಟ್ ಬಾಕಿ ಇತ್ತು. ನಾವು 3 ಜನ ನಿಂತಿದ್ವಿ. ಯಾರು ಹೋಗ್ತಾರೆ ಫೈನಲ್ಸ್ಗೆ ಅಂತ ನನಗೆ ಟೆನ್ಷನ್ ಆಗ್ಬಿಡ್ತು. ಏನು ಮಾಡೋದು ಅಂತ ಗೊತ್ತಾಗ್ತಿದ್ದಿಲ್ಲ. ಎಲ್ಲ ಹುಡುಗನೇ ಕರ್ಕೊಂಡು ಹೋಗ್ಬಿಡ್ತಾರೆ ಲೇಡೀಸ್ ಕೋಟದಿಂದ ಒಂದು ಸೆಲೆಕ್ಟ್ ಆಗ್ಬೋದು ಅಂತ ಆಲೋಚನೆ ಮಾಡಿದ್ರಿ? ಇಲ್ಲ, ನನಗೆ ಯೋಚನೆ ಆಗ್ತಿತ್ತು ಏನು ಮಾಡ್ತಾರೆ ಇವಾಗ. 13 ಸೀಸನಲ್ಲಿ ಯಾವುದೂ ಎಕ್ಸ್ಪೆಕ್ಟೆಡ್ ಇಲ್ಲ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಸೊ ಏನು ಮಾಡೋದು ಅಂತಂದರೆ ನಾನು ಆಗ್ತೀನೋ ಇಲ್ಲೋ ಅಂತ ನಂಗೊಂದು ಡೌಟ್, ಸಿಕ್ಕಾಪಟ್ಟೆ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ಬಟ್ ಫೈನಲಿ ನನ್ನ ಹೆಸರು ಅರ್ಜುನ್ ಸರ್ ತಗೊಂಡ್ರು. ನಂಗೆ ಒಂದು ಸೆಕೆಂಡಿಗೆ ನಂಬಕ್ಕೆ ಆಗಲಿಲ್ಲ. ಐ ವಾಸ್ ಸೋ ಹ್ಯಾಪಿ. ಅಲ್ಲೋಗಿ ಕೂತ್ಕೊಂಡ್ಬಿಟ್ಟೆ. ಆಮೇಲೆ ದ ಥಿಂಗ್ ವಾಸ್ ತುಂಬಾ ಕಷ್ಟ ಇತ್ತು. ಈಸಿ ಅಂತ ಯಾವುದೇ ಇರಲಿಲ್ಲ. ನಂತರ ನಡೆದಿದ್ದ ಎಲ್ಲ ವಿಚಾರಗಳು ಕೂಡ ಸಹ್ಯವೇ ಅನ್ನಿಸುವಂಥದ್ದು. ಮತ್ತು ತಾವೆಲ್ಲರೂ ಆಗಲೇ ಧನುಷ್ ಹೇಳಿದಾಗ ಆ ವೇದಿಕೆಗೆ ಒಂದು ಗೆಲ್ಲಿಸಿದ್ದೀರಿ. ಈ ಹೊತ್ತಲ್ಲಿ ನಮ್ಗಾಗಿ ಒಂದು ಹಾಡು ಹಾಡೋದಾದ್ರೆ ಬಾಳೆಂಬ ಪಥದಲ್ಲಿ ಒಲವೆಂಬ ರಥದಲ್ಲಿ ಕನಸೆಲ್ಲ ನನಸಾಗಿ ನನಸೆಲ್ಲ ಸೊಗಸಾಗಿ ಯುಗವೊಂದು ದಿನವೊಂದು ಕ್ಷಣವಾಗಿ ನಮ್ಮಾಸೆ ಹೂವಾಗಿ ಇಂಪಾದ ಹಾಡಾಗಿ ಕಹಿಯಲ್ಲಿ ಸಿಹಿಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಎಂದೆಂದು ಜೊತೆಯಾಗಿ ನಡೆವ ಒಂದಾಗಿ ಬಾರ ಬಾರ ಬಾರ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಎಸ್, ಒಳ್ಳೆಯ ಪ್ರಯತ್ನ. ಅದ್ರ ಜೊತೆಗೆ ಈ ಜರ್ನಿಯಲ್ಲಿ ತಾವು ಏನು ಕೊಟ್ಟಿದ್ದೀರೋ ಅದು ಇಡೀ ಕರ್ನಾಟಕದ ಜನತೆ ಅಷ್ಟು ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದ್ದಾರೆ ಮತ್ತು ಆನಂದಿಸಿದ್ದಾರೆ. ಆ ಕೊಟ್ಟ ಖುಷಿಗೆ ತಮಗೆ ಅವರೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮ ಮುಂದಿನ ಸಂಗೀತದ ಜರ್ನಿ ಕೂಡ ತುಂಬ ನಿಮ್ಮ ಹಾಡಿನಂತೆ ಸುಗಮವಾಗಿ ಸಾಗಲಿ ಅನ್ನುವಂಥ ಹಾರೈಕೆ ಕೂಡ ನಮ್ಮದು. ಇನ್ನು ಧನುಷ್ ಬಗ್ಗೆ ಈ ಹಿಂದಿನ ಇವರು ಸಣ್ಣ ವಯಸ್ಸದ ಐ ಥಿಂಕ್ ಸರಿಗಮಪದಲ್ಲೇ ತಾವು ಬಂದಿದ್ರಿ ಅನ್ಸುತ್ತೆ, ಜೂನಿಯರ್ ಅಲ್ಲ? ನಾನು 2006 ಎದೆ ತುಂಬಿ ಹಾಡುವನ್ನು ಹಾಡಿದ್ದೆ. 7 ಕಸ್ತೂರಿ ಸಪ್ತಸ್ವರ, ಆಮೇಲೆ 8 ಅಲ್ಲಿ ಸರಿಗಮಪದಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಅಂತ ಚಿಕ್ಕವರಲ್ಲಿ ಗೆದ್ದವ್ರನ್ನೆಲ್ಲ ಸೇರಿಸೋನು, ಅದರಲ್ಲಿ ನಾವು ಎಸ್ ಎಸ್ ಆಗ ಇಡೀ ಸ್ಟೇಜನ್ನೇ ಆವರಿಸ್ಕೊಂಡ್ಬಿಡೋನು. ಅಂದರೆ ತರಲೆ ಅಂತಾನೆ ಹೇಳ್ಬೋದೇನೋ ಮುಲಾಜಿ ಇಲ್ಲದೆ. ಆದ್ರೆ ಈಗ ಭಾರಿ ಬದಲಾಗಿದೆ. ತುಂಬಾ ಪಾಪದ ಹುಡುಗನ ತರ ಕಾಣಿಸ್ತಿದ್ದಾನೆ ಕಾಣಿಸ್ತಿದ್ದಾನೆ ಅಂತ ಅವಾಗ ಕಾಣಿಸ್ತಾನೆ ಇರಲಿಲ್ಲ. ನೋಡುವವರ ಉಸಿರು ಬಿಗಿಯಾಗತ್ತೆ ಅನ್ನುವಂಥದ್ದು ಅಮೇಝಿಂಗ್. ಸ್ಪರ್ಧಾ ದಿನಗಳ ಕಾಲಘಟ್ಟ ಐ ಥಿಂಕ್ ಈ ಶೋ ಇಂದ ಮುಗೀತೇನೋ. ಮುಂದೆ ಕಂಪ್ಲೀಟ್ ಪ್ರೊಫೆಷ್ನಲಿ ತಾವು ಸಂಗೀತಕ್ಕೆ ತೊಡಗಿಸ್ಕೊಳ್ತೀರಿ ಅನ್ನೋ ಗೊತ್ತಿಲ್ಲ. ಈ ಇಷ್ಟು ದಿವಸದ ಈ
ಸ್ಪರ್ಧಾ ಬದುಕು, ಅಭ್ಯಾಸದ ಬದುಕಿನ ನಂತರ ಈಗ ವೃತ್ತಿ ಬದುಕಿಗೆ ಬಂದು ನಿಂತಿದ್ದೀರಿ ಅಂತ, ಸಂಗೀತವನ್ನು ವೃತ್ತಿಯಾಗಿ ಸ್ವೀಕರಿಸುವ ಕ್ಷಣ ಈಗ ಬಂದಿದೆ ಅಂತ ಅನಿಸ್ತೀರಾ? ಈ ಎಲ್ಲ ರಿಸಲ್ಟಿಂದ ತಾವು ನಿರೀಕ್ಷೆ ಮಾಡೋದೇನು ಮುಂದೆ? ಸರ್, ನನಗೆ ಪರ್ಸ್ನಲಿ ಆಸೆ ಇರೋದೇನು ಅಂತಂದರೆ, ಇಲ್ಲಿ ತನಕ ನಾನು ಕಲ್ತಿರೋದು ಏನೇ ಇದ್ದರೂ ಗುರುಗಳು ನನಗೆ ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ನಾನು ಕರೆಕ್ಟಾಗಿ ಪ್ರದರ್ಶನ ಮಾಡಬೇಕು. ಹೇಳ್ಕೊಟ್ಟಿರೋ ಶಿಸ್ತು ಗುರುಗಳದು, ಆ ಶಿಸ್ತಿನ ಪ್ರಕಾರ ನಾವು ಕರೆಕ್ಟಾಗಿ ಅಭ್ಯಾಸ ಮಾಡಿ ಏನು ಕಲ್ತ್ಕೊಂಡಿದೀವೋ ಅದನ್ನು ಕರೆಕ್ಟಾಗಿ ಎಲ್ಲರ ಹತ್ರ ತೊಗೊಂಡೋಗಿ ಒಪ್ಪಿಸ್ಬಿಡೋದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ನಾವು ಕರೆಕ್ಟಾಗಿ ಮಾಡಿಬಿಟ್ರೆ ನನಗಷ್ಟೇ ಸಮಾಧಾನ ಸರ್. ಆದ್ದರಿಂದ ನಾನು ಪ್ರೊಫೆಷ್ನಲಿ ಮ್ಯೂಸಿಷಿಯನ್ ಆಗಬೇಕು ಅಂತ ಡಿಸೈಡ್ ಮಾಡಿ ಈಗ ಒಂದು ಶೋ ಆಗಿ ಒಂದು 6 months ಗ್ಯಾಪ್ ತೊಗೊಂಡು ಇದಾದಮೇಲೆ ನಾನು ಸೌಂಡ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಒಂದು ಕೋರ್ಸ್ ಇದೆ, ರೆಕಾರ್ಡಿಂಗ್ ಆರ್ಟ್ಸ್ ಅಂತ ಹೇಳಿ. ಎಲ್ಲ ಸೌಂಡಿಗೆ ರಿಲೇಟೆಡ್ ಎಲ್ಲ ಥರದ ಒಂದು ಇದನ್ನು ಸೇರಿಸ್ಕೊಂಡು ಒಂದು ಟೆಕ್ನಿಕಲ್ ಸೈಡಲ್ಲಿ ಒಂದು ಕೋರ್ಸು ನಾನು ಅದನ್ನು ಲಾಸ್ ಏಂಜಲಸಲ್ಲಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದು ಮುಗಿಸ್ಕೊಂಡು ಬಂದಾದಮೇಲೆ ನಾನು ಡೆಫಿನೆಟ್ಲಿ ಕರ್ನಾಟಕದಲ್ಲೇ ಉಳ್ಕೊಂಡು ಇಲ್ಲಿಯೇ ನನ್ನ ಕೈಯಲ್ಲಿ ಮ್ಯೂಸಿಕ್ಗೆ ಮತ್ತು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ನನ್ನ ಕೈಯಲ್ಲಿ ಏನು ಸೇವೆ ಆಗುತ್ತೋ ಖಂಡಿತ ಮಾಡಬೇಕು ಅನ್ಕೋತೀನಿ. ಯಾ ಬಾತೆ. ನೀವು ಕೇವಲ ಟೆಕ್ನಿಷಿಯನ್ ಆಗಿ ಅಷ್ಟೇ ಉಳಿಬೇಡಿ, ಒಬ್ಬ ಗಾಯಕನಾಗಿ ಕೂಡ ನಮ್ಮ ಜೊತೆಗಿರಿ. ಮತ್ತು ನಾವು ಸೌಂಡ್ ಎಫೆಕ್ಟ್ಸ್ ಅಂದ ತಕ್ಷಣ ಯಾವುದೋ ಫಾರಿನ್ ಹೆಸರನ್ನೆಲ್ಲ ಕೇಳ್ತಾ ಇರ್ತೀವಿ, ಆ ಪಟ್ಟಿಯಲ್ಲಿ ತಮ್ಮ ಹೆಸರು ಕೂಡ ಬರಲಿ ಅನ್ನುವಂಥ ಆಶಯ. ಥ್ಯಾಂಕ್ ಯು. ಕೊಟ್ಟಂಥ ಅಷ್ಟು ಖುಷಿಗೆ ನಮ್ಮದು ಕೂಡ ಒಂದು ಧನ್ಯವಾದಗಳು. ಧನುಷ್, ನನಗೆ ನೀವು ಕೂಡ ಇಲ್ಲೊಂದು ಹಾಡು ಈಗ ಹಾಡ್ಬೋದಾ ಅಂತ, ಯಾವ್ದು ಹಾಡ್ಬೋದು ತಾವು? ಈಗಾಗಲೇ ಹಲವು ವರ್ಷಗಳಿಂದ ಇವರಿಗೆ ಆ ಸೆಲೆಬ್ರಿಟಿ ಪಟ್ಟ ಇದೆ, ಇತ್ತೀಚೆಗೆ ಮತ್ತೆ ಪುನಃ ಲಭಿಸಿರುವಂಥದ್ದು ಈಗ ಒನ್ಸ್ ಅಗೇನ್. ಇಲ್ಲ ಸರ್, ಬಹಳ ವರ್ಷ ಆಗಿತ್ತು. ನಾನು ಮತ್ತೆ ಚಿಕ್ಕಂದ್ರಲ್ಲಿ ಹಾಡಿದ್ದು ಅಷ್ಟೇ. ದೊಡ್ಡವರಾದ್ಮೇಲೆ ದೊಡ್ಡ ಸ್ಟೇಜ್ ಅಂತಂದ್ರೆ ಇದೆ ಸರ್, ರಿನ್ಯೂ ಮಾಡಿಸ್ಕೊಂಡಿದ್ದೇನೆ. ಆಗಿದೆ ಅದು. ಎಸ್ ಪ್ಲೀಸ್. ಹಾಂ, ನಾನು HR ಲೀಲಾವತಿ ಅಮ್ಮ ಕಂಪೋಸ್ ಮಾಡಿರೋ ಒಂದು ಹಾಡು ಹಾಡ್ತೇನೆ. ಇದು ಬೆಂಗಾಲಿ ಗೀತೆನ ಶಿವರುದ್ರಪ್ಪನವರು ಕನ್ನಡಕ್ಕೆ ಅನುವಾದ ಮಾಡಿದ್ರು. ಯಾರು ಹೇಗಾರುಡಿಗ ಕದಂಬವನದಲ್ಲಿ ಕುಳಿತು ಕೊಳಲನೂದುತ ಮನವ ಮರುಳು ಮಾಡಿ ಎದೆಯೊಳಗನೆ ಕರೆದು ಆತ್ಮವನೇ ಕೊರೆದು ಕೊಳಲಿನುಲಿಯೋಲೆಗೈದನೆಂಥ ಮುಡಿ. ಯಾರು ಹೀಗಾರುಡಿಗ ಕದಂಬವನದಲ್ಲಿ ಕುಳಿತು ಕೊಳಲನೂದುತ ಮನವ ಮರುಳು ಮಾಡಿ ತುಡಿವ ಎದೆಯಲ್ಲಿ ಸುರಿವ ಕಂಬನಿಯಲ್ಲಿ ಉಸಿರಿರದ ಮೌನದಲ್ಲಿ ಆಲಿಸಿ ಹೇಗೋ ಆದೋ ಕೊಳಲದನಿ. ಆದೋ ಕೊಳಲದನಿ. ಯಾರು ಹೀಗಾರುಡಿಗ ಕದಂಬವನದಲ್ಲಿ ಕುಳಿತು ಕೊಳಲನೂದುತ್ತ ಮರವ ಮರುಳು ಮಾಡಿ. ಎಂಥ ಅಪರೂಪದ ಒಂದು ಸಂಯೋಜನೆ ಇದು, ಎಂಥ ಕೃತಿ ಇದು. ಆ್ಯಕ್ಚುಲಿ ನಾವು ತೆರೆಯ ಮುಂದೆ ಏನು ನೋಡಿದೀವೋ ಅದರ 100ರಷ್ಟು ಬೇರೆಯದೇ ಇವರಿದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಸಾಧ್ಯ ಅನ್ನುವಂಥದ್ದು. ಆ ಗಾರುಡಿಗ ತಾವೇ. ಇನ್ನು ನಾವನ್ನು ಎಲ್ಲಿ ಹುಡುಕೋಣ ಅವರನ್ನು ಬೇರೆ ಅನ್ನುವಂಥದ್ದು. ಅಮೇಝಿಂಗ್ ಪರ್ಫಾರ್ಮೆನ್ಸ್. ಇನ್ನಷ್ಟು ಚರ್ಚೆ ಮುಂದುವರಿತೀವಿ ಒಂದು ಬ್ರೇಕ್ ನಂತರ.